ಜೈ ಶ್ರೀರಾಮ್ ಎಲ್ಲರಿಗೂ. ಇವಾಗ ಸಿರುವರಿಂದ ನಮ್ಮ ಗ್ರಾಮ ದೇವತೆ ಗಾಡಿಗೆ ಪೂಜೆ ಮಾಡಿಸಿ ದರ್ಶನ ಮಾಡಿಕೊಂಡು 31st ನೈಟ್ ಈ ದಿನ ಇವತ್ತು ನೈಟ್ ಇಲ್ಲಿಂದ ಬಿಡ್ತಾ ಇರೋದು. ಇದೇ ನಮ್ಮ ಗ್ರಾಮ ದೇವತೆ. ನಮ್ಮ ಟ್ರಿಪ್ಪಿಗೆ ಒಳ್ಳೆಯದಾಗಬೇಕಂತೇಳಿ ನಾವು ಗಾಡಿಗೆ ಪೂಜೆ ಮಾಡ್ತಾ ಇರೋದು. ನನಗೊಂದು ಸೆಂಟಿಮೆಂಟ್ ಇತ್ತು. ಇವತ್ತು ನೈಟ್ ನಾವು ಬಿಡ್ತಾ ಇರೋದು. ಜೈ ಶ್ರೀರಾಮ್. ನಾವು ಇಲ್ಲಿಂದ ಪುಣೆ ಅಂತ ಇದ್ದೀನಿ. ನನಗೆ ಡೌಟ್, ಸ್ವಲ್ಪ ಟೈಮ್ ಕವರ್ ಆಗುತ್ತಿಲ್ಲ ಗೊತ್ತಿಲ್ಲ. ಅದು ಅಂದರೆ ನೈಟ್ ಅಲ್ಲ, ಎಷ್ಟು ಆದರೆ ಅಷ್ಟು ಡ್ರೈವ್ ಮಾಡ್ತೀನಿ. ಇಲ್ಲಿಂದ ಸ್ಟಾಪ್ ಮಾಡ್ತೀನಿ, ಸುಮ್ಮನೆ ಹೆವಿ ಆಗುತ್ತೆ ಅದಕ್ಕೆ. ಇಲ್ಲಿಂದ ಪುಣೆಯಿಂದ 150 ಕಿಲೋಮೀಟರ್ಸ್ ಏನೋ ಇದೆ. 150-120 ಇದೆ ಭೀಮಶಂಕರ. ನಮ್ಮ ಬಳ್ಳಾರಿ ದುರ್ಗಮ್ಮುಡಿ ಟೆಂಪಲಿಂದ ಸ್ಟಾರ್ಟ್ ಆಗೋದು. ಇಲ್ಲಿಂದನೇ ನಮಗೆ ಇವತ್ತು ದರ್ಶನ ಮಾಡ್ಕೊಂಡು ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ, ಅವರು ಹೊಸಪೇಟೆಗೆ, ನಾವು ಅಲ್ಲಿಂದ ನಾವು ಪುಣೆಗೆ. ಓಕೆ, ನೀವು ಕೂಡ ದರ್ಶನ ಮಾಡ್ಕೊಂಬಿಡ್ರಿ ಹಂಗೆ. ಇವಾಗ ಎಕ್ಸಾಕ್ಟ್ ಟೈಮ್ ಬಂದ್ಬಿಟ್ಟು 7:30. ಇಲ್ಲಿಂದ ಫಸ್ಟ್ ಫೀಲ್ ಆಗ್ತದೆ ಫಸ್ಟ್, ಅಲ್ಲಿಂದ ಹೊಸಪೇಟೆ. ಜೈ ಶ್ರೀರಾಮ್, ಜೈ ದುರ್ಗಮ್ಮ. ಯಾವತ್ತನಾಗಲಿ ನಮಗೆ ಈ ದುರ್ಗಮ್ಮ ಸರ್ಕಲ್ ಏನು ಗೊತ್ತಾ, ಇವರು ರಾಯಲ್ ಸರ್ಕಲ್, ಮೋದಿ ಸರ್ಕಲ್ ಅಂತಿದ್ದು. ನಾವು ದುರ್ಗಮ್ಮ ಸರ್ಕಲ್ ಯಾವಾಗ ಅನ್ನಲ್ಲ, ಯಾಕಂದ್ರೆ ದುರ್ಗಮ್ಮ ಗುಡಿ ಅಷ್ಟೇ ಇದೆ, ಅದು ಲ್ಯಾಂಡ್ ಮಾರ್ಕ್. ನಾನು ಎದಕ್ಕೆ ಪ್ರತಿ ಸಾರಿ ಇದೇ ಫ್ಯೂಯಲ್ ಸ್ಟೇಷನ್ ಹಾಕಿಸ್ತೇನೆಂದರೆ ಪೆಟ್ರೋಲ್ನ, ನಮ್ಮ ಬಾಸ್ ಹೆಸರಿದೆ ಅಲ್ಲ, ಅದಕ್ಕೆ ಎಷ್ಟು ದೂರ ಆಗಲಿ ಬರ್ತೀನಿ ನಾನು. ಇದು ಮೋದಿ ಸರ್ಕಲಿಂದ ರಾಯಲ್ ಹೋಗ್ಬೇಕಾದ್ರೆ SBI ಬ್ಯಾಂಕ್ ಅಪೋಸಿಟ್ ಬರುತ್ತೆ, ಕಾಣಿಸ್ತಿದಲ್ಲ SBI, ಅದು ಅದರಿಂದ ಹಾಂ. ಈ ಗಾಡಿ ಫ್ಯೂಯಲ್ ನೋಡಿ, ಫುಲ್ ಟ್ಯಾಂಕ್. ನಾವು ಎದಕ್ಕೆ ನೈಟ್ ಅಲ್ಲ ಅಷ್ಟೊಂದು ನಿಮಗೆ ವಿಡಿಯೋ ಕಾಣಿಸಲ್ಲ, ನಾನು ಕ್ಯಾಮರಾ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನೈಟ್ ಏನು ಕಾಣಿಸಲ್ಲ ನಿಮ್ಗೆ ತೋರ್ಸೋಕ್ಕೆ. ನಾನು ಹೊಸಪೇಟೆ ರೀಚ್ ಆಗ್ತೀನಿ ಫಸ್ಟ್. ಇಲ್ಲಿಂದ ಹೊಸಪೇಟೆಯಿಂದ ಬಾಗಲಕೋಟೆ ಬೈಪಾಸ್ ನಮಗೆ, ಅದೇ ರೂಟ್. ಪುಣೆ ಅಂದರೆ ಬಾಗಲಕೋಟೆ ಬರುತ್ತೆ, ಅದು ಮುಗಿಸ್ಕೊಂಡು ಡೈರೆಕ್ಟು ಹೈವೇ ಇರುತ್ತೆ ಹೊಸಪೇಟೆದು. ಹೊಸಪೇಟೆ ಹೈವೇ ಡೈರೆಕ್ಟು. ಆಮೇಲೆ ಮಾರ್ನಿಂಗ್ ಅರ್ಲಿ ಮನೆ ನಾನು ಇದು ಮಾಡ್ತೀನಿ, ಏನು ವ್ಯೂ ತೋರಿಸ್ತೀನಿ. ಓಕೆ, ಇದು ಮೋದಿ ಸರ್ಕಲ್. ಇವ್ರ ಕೈಗೆ ಲಾರಿ ಕೊಟ್ಬಿಟ್ಟು ಅಲ್ಲ ಏನಿಲ್ಲ ಸಡ್ಡು ಕುಡಿ, ಅದಕ್ಕೆ ನಿಜವಾಗ್ಲೂ ಒಂದು 5 ನಿಮಿಷ ಲೇಟ್ ಆದರೂ ಚಿಂತಿಲ್ಲ, ಸ್ಲೋ ಆಗೋದು ಬೆಸ್ಟು. ಇದು ಅಮಾವಾಸ್ಯೆ ಜಾಸ್ತಿ ಇರುತ್ತೆ ರಶ್. ಇಲ್ಲಿ ಅನ್ನದಾನ ಇರುತ್ತೆ, ಇಲ್ಲಿ ದೊಡ್ಡ ಹಾಲ್, ಇದೆಲ್ಲ ಇದೆಲ್ಲ ದೊಡ್ಡ ಹಾಲ್, ಭಾಳ ದೊಡ್ಡ. ಇದು ಬೇರೆ ಹಳ್ಳಿಗಳಿಂದ ಜಾಸ್ತಿ ಜನ ಬರ್ತಾರೆ ಇಲ್ಲಿಗೆ. ಮದುವೆ ಫಂಕ್ಷನ್ಸು, ಮದುವೆದು ಜಾಸ್ತಿ ಇರುತ್ತೆ ಎಲ್ಲ. ಏನಾಗಲಿದೆ ನನಗೆ ಫುಲ್ ಎಕ್ಸೈಟ್ಮೆಂಟ್ ಇದೀನಲ್ಲ, ಏನು ಮಾತಾಡ್ತೀನಿ ಅರ್ಥ ಆಗ್ಬೋದು ನನಗೆ, ಬರ್ತಾ ಇದೆ ಏನು ಮಾತಾಡ್ಬೇಕಂತೇಳಿ. ಫುಲ್ ಎಕ್ಸೈಟೆಡ್ ಇದೆ, ನೈಟ್ ಡ್ರೈವ್ ಮಾಡ್ಬೇಕಲ್ಲ. ವೆಲ್ಕಮ್ ಟು ಹಿಸ್ಟಾರಿಕಲ್ ಪ್ಲೇಸ್ ಹೊಸಪೇಟೆ. ಹೊಸಪೇಟೆಲ್ಲೇ ಊಟ ಮಾಡ್ಬೇಕು ಇವಾಗ. ಹೊಸಪೇಟೆಲ್ಲಿ ಊಟ ಮಾಡಿ ಸ್ಟಾರ್ಟ್ ಆಗಮ್ಮ. ಓಕೆ, ಕಡಾಯ್. ಈ ಬಳ್ಳಾರಿಂದ ಹೊಸಪೇಟೆ ಬರೋ ಅಷ್ಟರೊಳಗೆ ಎನರ್ಜಿ ಎಲ್ಲ ಹೋಗ್ಬಿಡ್ತಪ್ಪ ನನಗೆ. ಟ್ರಾಫಿಕ್ ಭಾಳ ಇತ್ತು ಜಿಂದಾಲ್ ಹತ್ರ. ಹೆವಿ, ಒಂದು 10 to 20 ಮಿನಿಟ್ಸ್ ಅಲ್ಲೇ ವೇಸ್ಟ್ ಆಯ್ತು. ಇದು ಬಳ್ಳಾರಿನ ಹೊಸಪೇಟೆ ಬರೋ ಅಷ್ಟರೊಳಗೆ ಇಟ್ ವಿಲ್ ಟೇಕ್ 2 hours ಡೆಫಿನೆಟ್ಲಿ. 2 hours later. ಇದು ತುಂಗಭದ್ರಾ ಡ್ಯಾಮ್. ಇದು ನಾವು ಇಲ್ಲಿಂದ ಮೈನ್ ಬೈಪಾಸ್ ಹೈವೇ. ನಮಗೆ ಡೈರೆಕ್ಟ್ ಇಲ್ಲಿಂದ ಪುಣೆ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 513 ಇದೆ. 513
ಇಲ್ಲಿಂದ ಪುಣೆ, ಹೊಸಪೇಟೆ ಬೈಪಾಸಿಂದ. ರೀಚಿಂಗ್ ಟೈಮ್ ಬಂದ್ಬಿಟ್ಟು 8:30 ಅಂತಿದೆ. ಬಟ್ 8:30 ನೈಟ್ ಎಲ್ಲ ಡ್ರೈವ್ ಮಾಡಲ್ಲ, ರಿಸ್ಕ್ ಇರುತ್ತೆ. ಸುಮ್ಮನೆ ಅದಕ್ಕೆ ಇದು ಮಾಡೋದಲ್ರಿ. ಸ್ವಲ್ಪ ನಾನು ಒಂದು ಅರ್ಧ ಕಿಲೋಮೀಟ್ರ್ 200-300 ಬಂದರೂ ನನಗೆ ಓಕೆ, ಸ್ವಲ್ಪ ಕವರ್ ಮಾಡಿಬಿಡ್ತೀನಿ. ಅದಕ್ಕೆ ನೋಡೋಣ ತಗೋರಿ. ನಾನು ಮಾರ್ನಿಂಗ್ ಇವಾಗ ವಿಡಿಯೋ ಏನು ಬರಲ್ಲ, ನಾನು ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಗುಡ್ ನೈಟ್. ಯು ಓಕೆ, ಬಾಯ್, ಗುಡ್ ನೈಟ್. 2000 years later. ಗುಡ್ ಮಾರ್ನಿಂಗ್ ಆಲ್, ಎಲ್ಲರೂ ಗುಡ್ ಮಾರ್ನಿಂಗ್. ನಾವೀಗ 150 ಕಿಲೋಮೀಟರ್ಸ್ ಡ್ರೈವ್ ಮಾಡಿದೀವಿ ನೈಟ್ ಎಲ್ಲ. ನೀವು ನೋಡ್ರ, ನಮಗೆ ಫಸ್ಟಿಗೆ ಇಲ್ಲಿ ಟೀ ಬ್ರೇಕ್ ಬೇಕಾಯ್ತು. ನೈಟು ಫುಲ್ಲು ಚಳಿದೆ ಅಂತೇಳಿ ನಾನು ಡ್ರೈವ್ ಮಾಡಿಲ್ಲ. ಜಾಸ್ತಿ ಡ್ರೈವ್ ಮಾಡಿಲ್ಲ, ಒಂದು 70-100 ಕಿಲೋಮೀಟರ್ ಡ್ರೈವ್ ಮಾಡಿದಷ್ಟು ನಾನು ರೆಸ್ಟ್ ತಗೊಂಬಿಟ್ಟೆ. ಇವಾಗ 7:30 ಆಗಿದೆ, ಎಕ್ಸಾಕ್ಟ್ಲಿ 7:30. ಇಲ್ಲಿಂದ ನಮಗೆ ಪುಣೆ 430 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ನಮಗೆ ಪುಣೆ. ಅಲ್ಲಿಂದ ಭೀಮಶಂಕರ್ ಬಂದ್ಬಿಟ್ಟು 120-105 ಏನೋ ಇರಬೇಕು. ನಾನು ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ ಏನಂತೇಳಿ. ಹಿಂಗ ಡಬಲ್ ರೋಡ್ ಸೇಮ್ ಇರುತ್ತೆ, ಡಬಲ್ ರೋಡ್ ನೈಟ್. ಲಾರಿ ಮಾತ್ರ ಸಿಕ್ಕಾಪಟ್ಟೆ ಇದ್ದು ನೈಟ್, ಸಿಕ್ಕಾಪಟ್ಟೆ. ಲಗೇಜ್ ಅಂತಿದೆ ಎಲ್ಲ, ಸ್ವಲ್ಪ ಸ್ಪೀಡ್ ಹೊಡೋಕ್ಕಾಗಲ್ಲ, ಹೆವಿ ಇದೆ ಲಗೇಜ್ ನಮ್ಮದು. ಇವಾಗ ನಮಗೆ ಬೇಕಾಯಿತು ಟೀ ಬ್ರೇಕ್. ಒಂದು ಟೀ ಬ್ರೇಕ್ ತಗೊಂಡು ಇನ್ನು ಗ್ಲೌಸ್ ಹಾಕೊಂಡು ನಾನು ನಿಮಗೆ ಒಂದು ಕೇಳ್ಬೇಕು ಅನ್ಕೊಂಡಿದ್ದೆ. ನಾನು ಏನಂತ, ನಂದು ಪಾಯಿಂಟ್ ಆಫ್ ವ್ಯೂ ಹೆಂಗಿರುತ್ತೆ ಅಂದರೆ ಥಿಂಕಿಂಗ್ ನಿಮ್ಗೆ ಅರ್ಥ ಆಗುತ್ತೆ. ನಂದು ಹೇಳ್ತೀನಿ ನೋಡ್ರಿ. ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಎದಕ್ಕೆ ಗೌರ್ಮೆಂಟ್ ಸ್ಕೂಲ್ಗೆ ಜಾಸ್ತಿ ಪ್ರಿಫರ್ ಮಾಡಲ್ಲ ಅಲ್ಲ? ಒಂದು ನಿಮಗೆ ಒಂದು ರೀಸನ್ ಇಟ್ಕೋರಷ್ಟೆ, ಒಂದು ರೀಸನ್ ತಗೋರಷ್ಟೆ ನೀವು. ನಾನು ಹೇಳ್ತೀನಿ ನನ್ನ ರೀಸನ್ ಎದಕ್ಕೆ ಅಂತೇಳಿ. ಅದು ಕರೆಕ್ಟಾ ಅಲ್ಲ ಅಂತ ನೀವೇ ಸ್ವಲ್ಪ ಗೆಸ್ ಮಾಡ್ರಿ. ಓಕೆ, ರಾಂಗಾ ರೈಟಾ? ದುಡ್ಡಿದ್ದವರು ಗೌರ್ಮೆಂಟ್ ಸ್ಕೂಲ್ಗೆ ಬರಲ್ಲ, ಎಲ್ಲರೂ ಪ್ರೈವೇಟ್ ಸ್ಕೂಲ್ ಪ್ರಿಫರ್ ಮಾಡ್ತಾರೆ, ಕಾರ್ಪೊರೇಟ್ ಸ್ಕೂಲ್. ಓಕೆ, ಆ ಸ್ಕೂಲ್ಗೆ ಮಿಡಲ್ ಕ್ಲಾಸ್ ಮಕ್ಕಳು ಬರಲ್ಲ, ಮಿಡಲ್ ಕ್ಲಾಸ್ ಪೀಪಲ್ ಬರಲ್ಲ. ಎದಕ್ಕಂದ್ರೆ ಆ ರೇಟ್ ಅಮೌಂಟ್ ಆಫ್ ಫೀಸ್ ನೋಡೇ ಸುಮ್ಮನೆ ಆಗ್ಬಿಡ್ತಾರ. ಸ್ವಲ್ಪ ಮಿಡಲ್ ಕ್ಲಾಸ್ ಪೀಪಲ್ ಏನ್ ಮಾಡ್ತಾರ, ಕಷ್ಟಪಟ್ಟು ಏನೋ ಇದು ಮಾಡ್ತಾರೆ, ಏನು ಜಾಯಿನ್ ಮಾಡಿಸ್ತಾರ. ನಂಬರ್ ಆಫ್ 100 ಮೆಂಬರ್ಸ್ ಅಲ್ಲಿ ಒಂದು 30 ಮೆಂಬರ್ಸ್ 20 ಮೆಂಬರ್ಸ್ ಜಾಯಿನ್ ಮಾಡಿಸ್ತಾರ ಕಷ್ಟಪಟ್ಟು. ಮಕ್ಕಳ ಎಜುಕೇಶನ್ ಮೇನ್ ಅಪ್ಪ ಅಂತೇಳಿ ಮಾಡಿಸ್ತಾರ. ಉಳಿಕೆ 70% ಗೌರ್ಮೆಂಟ್ ಸ್ಕೂಲು. ಗೌರ್ಮೆಂಟ್ ಸ್ಕೂಲ್ ಇವಾಗ ಓಕೆ, ಪ್ರೆಸೆಂಟ್ ಓಕೆ, ಆದರೂ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಫೆಸಿಲಿಟಿ ಏನಿದೆ ಅಂತೇಳಿ. ಭಾಳ ಚೇಂಜಸ್ ಆಗಿದೆ ಗೌರ್ಮೆಂಟ್ ಸ್ಕೂಲ್ ಇವಾಗ ಪ್ರೆಸೆಂಟ್. ನಂದು ಏನು ಗೊತ್ತಾ, ಒಂದು ರೀಸನ್ ನನಗೆ ಸ್ವಲ್ಪ ಮಾಡಿಫೈ ಏನಂದರೆ, ನಂದು ಸ್ಟೈಲಲ್ಲಿ ಮಾಡ್ಬೇಕಂದ್ರೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿ ಇವಾಗ ಎಲ್ಲ ಆಯ್ತು ಅಂತಾರಲ್ಲ, ಕೆಳಗಿಂದ ಮ್ಯಾಗ ಎಲ್ಲ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್. ಹಿಂಗೆ ಗೌರ್ಮೆಂಟ್ ಸ್ಕೂಲಾಗೆ ಜಾಯಿನ್ ಆಗ್ಬೇಕಂತೇಳಿ ಒಂದು ಸಣ್ಣ ರೂಲ್ ತಗೊಂಬಂದ್ರೆ, ಅವರು ಗೌರ್ಮೆಂಟ್ ಸ್ಕೂಲ್ ಇರೋರು ಏನು ಮಕ್ಕಳು, ಮಿಡಿಲ್ ಕ್ಲಾಸ್ ಮಕ್ಕಳು ಉದ್ಧಾರ ಆತಾರ, ಇದು ದುಡ್ಡು ಇದ್ರ ಮಕ್ಕಳು ಉದ್ಧಾರ ಆತಾರ. ಎದಕ್ಕಂದ್ರೆ ಒಬ್ಬ ಒಂದು ಹೈಯರ್ ಪೊಸಿಷನ್ ಇರೋ ಮಗಳು ಆಗ್ಲಿ ಮಗ ಆಗ್ಲಿ ಅಲ್ಲಿ 5 ಅಂತಂದ್ರೆಗಿನ ಅವರು ಸ್ವಲ್ಪ ಕೇರ್ ತಗೊಂತಾರ. ಬ್ಯಾಡ ಏನು ಇದು ಮಾಡಲ್ಲ ನಿಮಗೆ, ಯಾವ ರೀತಿ ಅಂತ ಇದು ನೋಡಲ್ಲ. ಅವಾಗ ಸ್ವಲ್ಪ ಅಲರ್ಟ್ ಆಗಿರ್ತಾರ. ಇವಾಗ ಮಾರ್ಕ್ಸ್ ಕಡಿಮೆ ಬಂದ್ರೆ ಪೇರೆಂಟ್ಸ್ ಬರ್ತಾರೆ, ನಮ್ಮನ್ನ ಬೈತಾರ ಅನ್ನೋದು ಇರುತ್ತೆ. ಯಾರಿಗೆ? ಟೀಚರ್ಸ್ಗೆ. ಇನ್ನ ಫೆಸಿಲಿಟಿ ಅನ್ನೋದು ಏನಿದೆ ಅವಾಗ ಕ್ಲಿಯರ್ ಆಯ್ತಲ್ಲ ಎಲ್ಲ. ಇದು ಕರೆಕ್ಟ್ ಅಲ್ಲ ಹೇಳ್ರಿ? ಅದು ನನಗೆ ಅನ್ಸಿದಾರದು ಇದೆ. ನಾನು ಹೇಳಿದ್ರೆ ನಾನು ಅವ್ರೇನು ಮಾಡಲ್ಲ ಗೌರ್ಮೆಂಟ್ ಅವರು, ಅದೇ ಬೇರೆ ವಿಷಯ. ಎಲ್ಲ ಏನೇನೋ ಮಾಡ್ತೀವಿ ಅಂತೀವಿ, ಇದೊಂದು ಮಾಡಿಬಿಟ್ರೆಗಿನ
ಗೌರ್ಮೆಂಟ್ ಸ್ಕೂಲು ಇದಾಗುತ್ತೆ, ಚೇಂಜ್ ಆಗುತ್ತೆ, ಮಕ್ಕಳು ಚೇಂಜ್ ಆಗ್ತಾವ, ಇನ್ ಎಜುಕೇಶನ್ ಸಿಸ್ಟಮು ಚೇಂಜ್ ಆಗುತ್ತೆ. ಸ್ವಲ್ಪ ಇಂಪ್ರೂವ್ ಆಗುತ್ತೇನೋ ಅನ್ನೋದು ನನ್ನ ಅಭಿಪ್ರಾಯ. ಕನ್ನಡ ಜನ ಮಾತಾಡ್ತಿದ್ದೀರೋ ವಾವ್. ಕರೆಕ್ಟಾ ಅಲ್ಲ ನಿಮ್ಗೆ ನಾನು ಸ್ವಲ್ಪ ಇದು ಮಾಡ್ರಿ, ನನಗೆ ಏನಂತ ಇದು ಕರೆಕ್ಟ್ ಅಲ್ಲ ಗೊತ್ತಿಲ್ಲ, ಇದು ಯಾರಿಗೂ ಹರ್ಟ್ ಆಗುತ್ತೋ ಗೊತ್ತಿಲ್ಲ. ಓಕೆ, ಆ ಫೀಸ್ಗಳಂತೂ ಸಿಕ್ಕಾಪಟ್ಟೆ ಇದಪ್ಪ ಫೀಸ್ಗಳು ಮಾತ್ರ. ಆ ಸಣ್ಣ ಮಕ್ಕಳು 1, 2, 3 ಮಕ್ಕಳಿಗೆ 1 ಲಕ್ಷ 2 ಲ್ಯಾಕ್ಸ್. ನನಗಿನ ನಿಮಗೆ ಗೊತ್ತು ಎಷ್ಟಿರ್ತಂದ ಫೀಸ್ಗಳು. ಅದೇನು ಗೋಲ್ಡ್ ಚಾಕ್ ಬೇಸಿಂದ ಬರ್ಸಾರ, ಗೋಲ್ಡ್ ಇದರಿಂದ ಬರ್ಸಾರ ಗೊತ್ತಿಲ್ಲ, ನನಗೆ ಇರ್ಬೋದೇನೋ, ಹಂಗಿದೆ. ಹೌದಪ್ಪ, ನಾವು PUC ಡಿಗ್ರಿ ಎಲ್ಲ ಕಾರ್ಪೊರೇಟ್ ಸ್ಕೂಲಾಗ ಓದಿ ಇಂಡಿಯಾನ ಉದ್ಧಾರ ಮಾಡ್ತಾರಂದ ಅದು ಇಲ್ಲ. ಬೇರೆ ಕಂಟ್ರಿ ಹೋಗಿ ಇದಕ್ಕೆ ವರ್ಕ್ ಅಲ್ಲಿ ಮಾಡ್ಬೇಕಲ್ಲ, ಇಲ್ಲಿ ನಾಲೆಡ್ಜ್ ತಗೊಂಡದು ಅಲ್ಲಿ ಹೋಗಿ ವರ್ಕ್ ಮಾಡೋದು. ನಿಮಗೆ ನನಗೆ ಅನುಭವ ಕಡಿಮೆ, ನನ್ಕಿನ್ನ ನಿಮಗೆ ಈ ವಿಡಿಯೋ ನೋಡೋರಿಗೆ ಭಾಳ ಇರುತ್ತೆ, ಭಾಳ ಇದೆ. ನಾನು ಟೀ ಬ್ರೇಕ್ ತಗೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸ್ಟೇ ಟ್ಯೂನ್. ಬಾಗಲಕೋಟೆ 49, ಸೋಲಾಪುರ್ 108, ಬಿಜಾಪುರ್ ಕಟ್ ಆಗಿದೆ. ಇದು ಏನು ನದಿ ಇದ್ದಂಗೆ ಇದೆ, ಬಟ್ ಯಾವ ನದಿ ಅಂತ ಗೊತ್ತಾಗಲ್ಲ. ನಾವು ಚೆಕ್ ಮಾಡೋಣ ಸರಿ, ನೋಡೋಣ ಅಂತೀರ ಹೇಳಕ್ತೀನಿ ಫೋನ್ನಾಗ. ಕೃಷ್ಣ ರಿವರ್, ಆಲ್ಮಟ್ಟಿ ಡ್ಯಾಮ್, ಕರ್ನಾಟಕ. ಅಂದ್ರೆ ಅಲ್ಲಿ ನಾವು ಅಲ್ಲಿ ಒಂದ್ಸಲ ನೋಡಿದೆ, ಅಲ್ಲಿಂದ ನಾವು ಆ ಕಡೆ ಹೋಗ್ಬೇಕು, ಆಲ್ಮಟ್ಟಿಗೆ ಹೋಗ್ಬೇಕಂದ್ರೆ ನಾವು ಇಲ್ಲಿ ಪುಣೆ. ಇದೆ 381 ಇದೆ. ರೀಚಿಂಗ್ ಟೈಮ್ ಬಂದ್ಬಿಟ್ಟು ಈವ್ನಿಂಗ್ 3 ಬರ್ತದೆ, ತೊಂದರೆ ಇಲ್ಲ. ಈಗ ಟೀ ಬ್ರೇಕ್ ಇಲ್ಲ, ಓನ್ಲಿ ಡೈರೆಕ್ಟ್ ಟಿಫನ್ ಬ್ರೇಕ್. A few moments later. ನಾವು ಈ ಬಿಜಾಪುರ್ ರೋಡ್ ಇದ್ದು ಲೆಫ್ಟಿಗೆ, ಡೈರೆಕ್ಟ್ ಹೋದ ಸೋಲಾಪುರ್. ಇದು 68 ಕಿಲೋಮೀಟರ್ಸ್ ಇರುತ್ತೆ. ಇದು ರೋಡ್ ಎಲ್ಲ ಸರಿಯಾಗಿರುತ್ತೆ. ಸ್ವಲ್ಪ ಅದು ಈಗ ರೋಡ್ ಬಂದ್ಬಿಟ್ರಾಗಿನ್ನ ಎಲ್ಲ ಇದಾಗ ಎಲ್ಲ ಮರ ಕಡೆ ಹಾಕತ್ತಾರೆ. ಇಷ್ಟು ಹಿಂಗೆ ಬೆತ್ತು ನೋಡಿ, ಕ್ಯಾಮರಾ ಆಫ್ ಮಾಡಿದೆ, ಇಷ್ಟು ಹಿಂಗೆ ಬೆತ್ತಿ ಕೆಳಗೆ ಮಕ್ಕೊಂಡ್ರಾಗಿನ ಆ ಟೈಮ್ ಎಷ್ಟಾಗುತ್ತೆ ಏನಪ್ಪ ಅರ್ಥನೇ ಆಗ್ತಿಲ್ಲ ನನಗಂತೂ. 10:15 10 ಮಕ್ಕಳು ಹೋಗಿದ್ದೆ ನಾನು. ಇಲ್ಲಿ ಏತಕ್ಕಿನ್ನ ಈ ಗಿಡದ ನ್ಯಾಚುರಲ್ ಗಾಳಿನೇ ಬೇರೆ ಇದೆ. ನಮ್ಮ ಬೈಕ್ ನೋಡ್ರಿ ಎಲ್ಲ ಫುಲ್ ಪ್ಯಾಕ್ ಆಗ್ಬಿಟ್ಟಿದೆ. ಬೀಸ್ಟ್. ನಮ್ಗೆ ಇಲ್ಲಿಂದ 300 ಇರುತ್ತೆ. ಪರ್ಫೆಕ್ಟ್ ನೋಡ್ತಿದ್ದಲ್ಲ, MH ಅಂತ ಇದಕ್ಕೆ ಇದು MH ಎಲ್ಲರ ಬೈಕ್ಸ್ ಸೇಮ್ ಅಂತ ನಾನು ಮರ್ತೋಗ್ಬಿಟ್ಟು. ನಾನು 1 ಸೆಕೆಂಡ್ ಮಹಾರಾಷ್ಟ್ರ ಅಂತೇಳಿ 1 ಸೆಕೆಂಡು ಫಾರ್ಗಾಟೆಡ್. ಅಂದರೆ ನಾನು ಕರ್ನಾಟಕದಾಗ ಜಲ್ದಿ KA ಜಾಸ್ತಿ ನೋಡಿದ್ವಲ್ಲ, 1 ಸೆಕೆಂಡ್. ಮುಂಬೈ 367, ಪುಣೆ 203. ಇದನ್ನು ಹೋಗಿದ್ದು ನಾವು ಪುಣೆಗೆ ಡೌಟು. ಪುಣೆ ಬೈಪಾಸಿಂದ ಶಿರ್ಡಿ ಇಲ್ಲಿಂದ 370, ನಾಸಿಕ್ 330. ಫಸ್ಟ್ ಭೀಮಶಂಕರ್ ಮುಗಿಸ್ಬೇಕು ನಾನು. ಭೀಮಶಂಕರ್ ನೋಡಿಕೊಂಡೆ ನಾನು ನೆಕ್ಸ್ಟ್ ಪ್ಲಾನ್ ಮಾಡ್ಕೋಬೇಕು ನಾನು ಏನಂತೇಳಿ.
12 ಜ್ಯೋತಿರ್ಲಿಂಗ ಇರುತ್ತಲ್ಲ, ಅದರಲ್ಲಿ ಭೀಮಶಂಕರ. ಮಹಾರಾಷ್ಟ್ರನಾಗೆ ಟೋಟಲ್ 5 ಇದೆ. ಅಡ್ರೆಸ್ ಆಗ್ತದೆ ನೋಡ್ರಿ ಇಲ್ಲಿ. ಒಂದು ಮಹಾರಾಷ್ಟ್ರದಲ್ಲಿ ನಿಯರ್ ನಮಗೆ ಪುಣೆನ ಹತ್ರ ಇದೆ ಎಲ್ಲ. ಈ ಸಿಟಿ ಬಸ್ ನೋಡಿದ್ರೆ ಇನ್ನೂ ಒಂಥರ ಎಷ್ಟು ಇದಿದೆ ನೋಡ್ರಿ. ಒಂದು ಪಾರ್ಟ್ ಸಪ್ರೇಟ್, ಇನ್ನು ಒಂದು ಸ್ಪೀಡ್ ಬಗ್ಗೆ ಸ್ಪೀಡಾಗಿ ಇರಿಸಿ ಅಂದರೆ ಹೋಗ್ಬಿಡುತ್ತೆ. ಇವಾಗ ಇಲ್ಲಿ ಟೀ ಬ್ರೇಕ್ ನಿಂದಿರಿಸಿರೋದು. ಬಟ್ ಪಾವ್ ಭಾಜಿ ಇತ್ತು. ಎಲ್ಲ ಮಹಾರಾಷ್ಟ್ರ ಎಲ್ಲ ಪಾವ್ ಭಾಜಿನೇ ಇದಪ್ಪ. ಅಲ್ಲಿ ಊಟ ಸಿಗ್ತಾ ಇಲ್ಲ ಮಧ್ಯಾಹ್ನ. ನಮಗೆ ಇಲ್ಲಿಂದ ಪುಣೆ 178 ಕಿಲೋಮೀಟರ್ಸ್ ಇದೆ. 4 ಅವರ್ ಜರ್ನಿ. ಇಲ್ಲಿ ಮಹಾರಾಷ್ಟ್ರದಾಗ ಊಟ ನೋಡುವಂತ ಇಲ್ಲಿ ಏನೋ ಅದೇನು ಬಜ್ಜಿ ಏನೋ ಇದ್ದಿತ್ತು, ಊಟನೇ ಸಿಗ್ತಾ ಇಲ್ಲಲ್ಲಪ್ಪ. ಅದಕ್ಕೆ ಟಿಫನ್ ಬೇಸ್ ಚೆನ್ನಾಗಿ ಮಾಡ್ಕೊಂಬಿಟ್ಟೆ ನಾನು. ಟಿಫನ್ ಮಾರ್ನಿಂಗ್ ಪೂರಿ ಇತ್ತು, ಪೂರಿ ಇಡ್ಲಿ ತಿಂದ್ಬಿಟ್ಟು ಆಯ್ತು. ಬ್ಲಿಂಕ್ ಆಯ್ತು. ಧನ್ಯವಾದ. बहुत धन्यवाद. చాలా ధన్యవాद. नार्मल फुल टैंक. ಲಿಟ್ರಲಿ ಇದು ಮೈಲೇಜ್ ಚೆಕ್ ಮಾಡಿದ್ರೆ ಆಗಿನ ಎಷ್ಟು ಬಂದಿದೆ ಗೊತ್ತಾ? 0.7. ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ಅನ್ಕೊಂಡೆ ಬಸ್ ಎಲ್ಲೇ ಬಸ್ಸುಗಳು ನೋಡಿದ್ರೆ ನಾ ಡೌಟ್ ಬಂತು ನೋಡ್ರಿ. ಎಲ್ಲ ಅದು ಹೊಗೆ. साले को बम से उड़ा दूंगा एक बार हाथ में आ जाए. ಎಲ್ಲ ರೋಡ್ ಮೇಲೆ ನಿಂದಿರ್ಸಿರಲ್ಲಪ್ಪ. ಭಾಳ ಐತೆ ಹಳೇ ಬಸ್ ಇವು. ಅವು ಹೆಂಗಿದೆ ಅಂದ್ರೆ ಗುಜರಿ ಸಾಮಾನು ಅಂತಿರಲ್ಲ. ನಾವು ಇವಾಗ ರಿವರ್ ಮೇಲೆ ಹೋಗ್ತದೆ ನೋಡ್ರಿ. ಇಲ್ಲಿ ನೀರು ಕಾಣಿಸಲ್ಲ. ಸ್ಮಾಲ್ ರಿವರ್ ಇದು. ನಮಗೆ ಇವತ್ತು 1 2 3 4 5 ಇರಬೇಕು. 1 2 1 ಆಯ್ತು ಇವತ್ತು. 2 3 4 ಈ 3 ಡೇಸ್ ಒಳಗೆ ಏನೆಲ್ಲ ಕವರ್ ಮಾಡ್ಬೋದು ಏನೋ ನನ್ನ ಡೌಟ್ ಇದೆ. ಯಾಕಂದರೆ ಘಾಟ್ ಸೆಕ್ಷನ್ ಜಾಸ್ತಿ ನಮಗೆ. ಆ ಜ್ಯೋತಿರ್ಲಿಂಗ ಹೋಗ್ಬೇಕಂದ್ರೆ ಒಂದು 5 to 6 hours ಆಗುತ್ತೆ ಟೈಮು. ನೋಡೋಣ ಎಷ್ಟು ಆಗುತ್ತೋ ನೋಡಿ ಕವರ್ ಮಾಡೋಕ್ಕೆ. ಐ ಟ್ರೈ ಮೈ ಬೆಸ್ಟ್. ಮುಂಬೈ ಹೈವೇ ಏರಿದ್ದೇವೆ. ನಮ್ಮ ಮುಂದಿನ ಕಾರ್ಯಕ್ರಮ ಊಟ ಮಾಡುವ ಕಾರ್ಯಕ್ರಮ. ಹಿಂಗ ಕಟ್ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೇಕು. ಅವ್ನು ಇಂಡಿಕೇಟರ್ ಹಾಕ್ತರು ಹಿಂಗೆ ಮಾಡಿದಾಗಿನ ನನಗೆ ಗೊತ್ತಾಗಲ್ಲ. ನಿನ್ಗಂಗೆ ಗೊತ್ತಾಗಲ್ಲ ನನಗೆ. ಯಾವ್ದೋ ಬಿಟ್ಟಿ ಕುಡಿದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ ಅಂತೇಳಿ. ನಿಮ್ಗೆ ಈ ಸೈಡು ಎಲ್ಲ ಇದು ಇಂಥದ್ದು ಕಬ್ಬಿಂದು ಟ್ರ್ಯಾಕ್ಟರ್ಗಳು ಕಾಣಿಸ್ತದೆ ನೋಡ್ರಿ. ಜಾಸ್ತಿ ಕಾಣಿಸ್ತದೆ ನಮ್ಗೆ. ಅದೇ ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಮುಂದೆ ಸಿಟಿ, ರೋಡ್, ಬೈಕ್. ನೋಡ್ತೀರಿ, ಯೂಟ್ಯೂಬ್ ನೋಡ್ತೀರಿ, ಅವರು ಹೇಳಿದ್ದು ಫಸ್ಟು ನಂಬ್ತೀರಿ ನೀವು. ನಂಬಿದ ಮೇಲೆ ಅದನ್ನ ಅದು ಕರೆಕ್ಟಾ ತಪ್ಪ ಅಂತ ನೀವು ಥಿಂಕ್ ಮಾಡ್ತೀರಿ. ಫಸ್ಟ್ ಥಿಂಕ್ ಮಾಡಲ್ಲ ನೀವು. ಹಂಗ ಎದಕ್ಕಂದ್ರೆ ಥಿಂಕಿಂಗ್ ಮೈಂಡ್ ಇರಲ್ಲ. ಎದಕ್ಕಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವೆಲ್ಲ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತದ ನೋಡ್ರಿ ಅವಾಗ ಒಂದ್ಸರಿ. ನಿಮ್ಗೆ ಎಲ್ಲಿ ನನಗೆ ಪಾಸ್ ಆಗ್ಬೇಕಂದ್ರೂ ಸೇಮ್ ನೀವು ಇಂಥವೇ ಕಾಣಿಸೋದು. 1 2 3 ಇಂಜನ್ ಅನ್ಸು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಗ್ರೀನರಿ ಸೈಡಿಗೆ, ಸನ್ಸೆಟ್, ಸೆಂಟ್ರಲ್ ಬೈಕ್, ಇಂಥ ಪ್ಲೇಸಸ್ ನೋಡಿ ಮತ್ತೆ. ವಾವ್, ಓ ಮೈ ಗಾಡ್.
ಮೈ ಗಾಡ್. ಏನು ಸ್ವಲ್ಪ ಮಿಸ್ ಆದಂದ್ರೆ ಏನಾಯ್ತು, ಈ ಕಡೆ ಹೋಗಿ ಈ ಕಡೆ ಬರ್ತು, ಲೆಫ್ಟಿಗೆ ಹೋಗಿ ರೈಟಿಗೆ ಬರ್ತು ಅಷ್ಟೇ, ಏನೇನು ತೊಂದರೆ ಇಲ್ಲ. ಅವಾಗ ನಿಮ್ಮನ್ನು ಕೆಳಗೆ ಒಂದು ಬಕೆಟ್ ಹಾಕಿ ಹಿಂಗೆ ಎಳ್ಕೋಬೇಕು ನಿಮ್ಮನ್ನು. ಏನು ಅಸಲು ಸಪೋರ್ಟಿಗೆ ಏನು ಇಟ್ಟಿಲ್ಲ ಇಲ್ಲಿ. ಫಸ್ಟ್ ಟೈಮ್ ಇಂಥ ಇದು ರೈಡ್, ಇಂಥ ಜಾಗಕ್ಕೆ ಬಂದಿರೋದು ಫಸ್ಟ್ ಟೈಮ್. ವಾವ್, ಎಂಥ ಪ್ಲೇಸ್ ಇದೆ ನೋಡಿ ಅಲ್ಲಿ ರೈಟ್. ಒಂದೇ ಫ್ರೇಮಲ್ಲಿ. ಗುಡ್ ಮಾರ್ನಿಂಗ್. ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟಿವಿ ಕೆಳಗೆ ಟೆಂಪಲ್ ಹತ್ರ. ಲೇಟ್ ಆಗ್ಬಿಟ್ಟಿದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. 8 ಆಗಿದೆ. ಇಲ್ಲಿಂದ ದರ್ಶನ ಮಾಡಿಕೊಂಡು ನಾಸಿಕಿಗೆ. ಓಕೆ, ನಾನು ಡಿಸೈಡ್ ಮಾಡಿಲ್ಲ ಏನಂತೇಳಿ. ಇಲ್ಲಿಂದ ಡಿಸೈಡ್ ಆಗಿ ನಾಸಿಕ್, ಇಲ್ಲಾಂದ್ರೆ ಈಗಿನ ತ್ರ್ಯಂಬಕೇಶ್ವರ. ಹಾಂ, ಓಕೆ, ತೋರಿಸಿ ನಿಮಗೆ. ನಂದು ವಾಯ್ಸ್ ಮೈಕ್ ಇಲ್ಲ. ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕಂದ್ರೆ ಒಂಥರ ಖುಷಿ ನಮಗೆ. ಇಲ್ಲಿ ತ್ರಿಶೂಲ ಇದೆ ನೋಡ್ರಿ, ಇಲ್ಲಿ ಎಷ್ಟು ದೊಡ್ಡದಿದೆ. ಇಲ್ಲಿಂದ ನಮಗೆ ದರ್ಶನಕ್ಕೆ ಇಲ್ಲಿಂದ ಕ್ಯೂ ಇರುತ್ತೆ ಈ ಕಡೆಗೆ. ಇಲ್ಲಿಂದ ಅಲ್ಲಿ ಹೋಗ್ಬೇಕು. ಅಲ್ಲಿ ವಿಡಿಯೋದಾಗ ಇಲ್ಲದೆ ಟಚ್ ಎಲ್ಲರೂ ಟಚ್ ಮಾಡಿ ಓನ್ಲಿ 15 ಮಿನಿಟ್ಸಲ್ಲಿ ದರ್ಶನ ಆಯಿತು. ಇಲ್ಲಿಂದ ಸ್ವಲ್ಪ ಶಾಪಿಂಗ್ ಮಾಡಿ ಬ್ಯಾಕ್ ಟು. ಇಲ್ಲಿ ಒಂದು ಸ್ವೀಟ್ ಸ್ಪೆಷಲಾಗಿ ಕಾಣಿಸ್ತು ನನಗೆ. ಇಲ್ಲಿ ಇದು ಪ್ರಸಾದ ಟೈಪಲ್ಲಿ ಕೊಡ್ಬೋದು ನಾವು, ಕೋವಾ. ಫೈನಲಿ ಭೀಮಾಶಂಕರ್ ಜ್ಯೋತಿರ್ಲಿಂಗ ದರ್ಶನ ಆಯಿತು. ಇಲ್ಲಿಂದ ನಾಸಿಕ್ಕಿಂದ ತ್ರ್ಯಂಬಕೇಶ್ವರ್. ಇಲ್ಲಿ ಎಲ್ಲರೂ ಶಾಕ್ ಆಗಿದ್ದೇನಪ್ಪ ಅಂದರೆ, ಒಬ್ಬ ರೈಡರ್ ಬಂದಾರಂದರೆ ಎಷ್ಟು ಜನ ಬಂದಾರಂತ ಕೇಳಿದ್ರು. ಸಿಂಗಲ್ ಅಂತ ಹೇಳಿದ್ರೆ ಯಾರೂ ನಂಬಿಲ್ಲ. ನಿಜವಾಗ್ಲೂ ಬಳ್ಳಾರಿಯಿಂದ ಸಿಂಗಲಾಗಿ ಬಂದಿರಂದರೆ ಎಲ್ಲರೂ ಶಾಕ್ ಆಗಿದ್ದಾರೆ. ಭಾಳ ಜನ ಇಲ್ಲಿ ಈ ಟೆಂಪಲ್ ಹತ್ರ ಆಗಲಿ ಯಾರನ್ನಾಗಲಿ ಇಷ್ಟು ರಿಸ್ಕ್ ತಗೊಂಡಕ್ಕೆ ಹೋಗಲ್ಲ. ಸಿಂಗಲ್ ಬಂದು ಬೈಕಲ್ಲಿ, ಅದು ನೈಟ್ ಟೈಮಲ್ಲಿ ಬಂದು ಟ್ರಾವೆಲ್ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಮತ್ತು ಸಿಂಗಲಾಗಿ ತಿರುಗಬೇಕಂದ್ರೆ ಈಸ್ ನಾಟ್ ಎ ಈಸಿ ಟಾಸ್ಕ್. ಅದಕ್ಕೆ ಎಲ್ಲರೂ ಶಾಕ್ ಆಗಿದ್ದಾರೆ ಇಲ್ಲಿ ಟೆಂಪಲ್ ಹತ್ರ. ಇದು ಫಸ್ಟ್ ವೀಡಿಯೋ, ಇದು ಫುಲ್ ಲೆಂತ್ ಆಗಿದೆ. ನೆಕ್ಸ್ಟ್ ಬರೋ ವೀಡಿಯೋ ಎಲ್ಲ ಶಾರ್ಟ್ ಆಗಿರುತ್ತೆ. ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ನೆಕ್ಸ್ಟ್ ವೀಡಿಯೋ ಎಲ್ಲ ಶಾರ್ಟ್ ಆಗಿ ಬರುತ್ತೆ. ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಬರ್ಬೇಕಂತೇಳಿ ಏನೂ ಇಲ್ಲ. ನಿಮಗೋಸ್ಕರ ನಾನು ಎಲ್ಲಿಗಾದರೂ ಹೋಗ್ತೀನಿ. ನನಗೆ ಬೇಕಾದ್ದು ನಿಮ್ಮ ಸಪೋರ್ಟ್ ಒಂದೇ.